ಐಕ್ಯ ಮತದೊಂದಿಗೆ ಸಮುದಾಯದ ಪ್ರಗತಿ ಸಾಧ್ಯ. ಶಾಸಕ ಎಸ್ಎನ್ ನಾರಾಯಣಸ್ವಾಮಿ. ಯಾದವ ಸಮುದಾಯ ಅನ್ಯರ ಕಪಿಮುಷ್ಟಿಯಲ್ಲಿ ಸಿಲುಕಿ ತನ್ನ ಅಸ್ತಿತ್ವವನ್ನ ಮರೆತಿದ್ದಾರೆ. ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಅಭಿವೃದ್ಧಿ ಪಥದತ್ತ ಸಾಗಬೇಕಾದರೆ ಎಲ್ಲ ಮುಖಂಡರು ರಾಜಕೀಯ ವೈಮನಸ್ಸು ಬದಿಗಿಟ್ಟು ಶ್ರಮಿಸಬೇಕು ಎಂದು ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ನಿಯಮಿತ ಅಧ್ಯಕ್ಷ ಹಾಗೂ ಶಾಸಕ ನಾರಾಯಣಸ್ವಾಮಿ ಅಭಿಪ್ರಾಯಪಟ್ಟರು. ಪಟ್ಟಣದ ಕುವೆಂಪು ವೃತ್ತದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಮತ್ತು ಯಾದವ ಸಮುದಾಯದ ಸಹಯೋಗದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸಮುದಾಯದ ಒಗ್ಗಟ್ಟಿನ ಪ್ರತೀಕವಾಗಿ ಈ ಬಾರಿ ನಡೆದ ವಿಧಾನ ಪರಿಷತ್ ಚುನಾವಣೆ ಯಾದವ ಸಮುದಾಯದ ನಾಯಕರಾದ ಟಿಡಿ ಶ್ರೀನಿವಾಸ್ ಅವರು ಅತ್ಯಧಿಕ ಮತಗಳ ಅಂತರದಿಂದ ಜಯಗಳಿಸುವಂತಾಗಿದೆ. ಮುಂದಿನ ದಿನಗಳಲ್ಲಿ ತಾವೆಲ್ಲ ಒಗ್ಗಟ್ಟಾಗಿ ಶ್ರಮಿಸಿದ್ದೇ ಆದಲ್ಲಿ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ರಾಜಕೀಯ ಗದ್ದುಗೆ ಹಿಡಿಯಬಹುದು ಎಂದರು. ಇನ್ನು ಯಾದವ ಸಮುದಾಯ ಭವನ ನಿರ್ಮಾಣಕ್ಕೆ ಒಗ್ಗಟ್ಟು ಅಗತ್ಯ. ಕಾರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ 98ರಲ್ಲಿ 3 ಕೋಟಿಗೂ ಹೆಚ್ಚು ಬೆಳೆ ಬಾಳುವ ಸ್ಥಳವನ್ನು ಯಾದವ ಸಮುದಾಯಕ್ಕೆ ನೀಡಲಾಗಿದೆ. ಭವನ ನಿರ್ಮಾಣಕ್ಕೆ ಹಣವನ್ನು ಸಹ ಮಂಜೂರು ಮಾಡಲಾಗಿದೆ. ಒಗ್ಗಟ್ಟಿನ ಕೊರತೆಯಿಂದಾಗಿ ಭವನ ನಿರ್ಮಾಣವಾಗಿಲ್ಲ. ಸಮುದಾಯದ ಎಲ್ಲ ಮುಖಂಡರು ಒಗ್ಗಟ್ಟಿನ ಮೂಲಕ ಶ್ರಮಿಸಿದರೆ ನಾನು ವೈಯಕ್ತಿಕವಾಗಿ 10 ಲಕ್ಷ ರೂಪಾಯಿ ನೀಡುವುದಾಗಿ ತಿಳಿಸಿದರು. ಇನ್ನು ಸಮುದಾಯಕ್ಕೆ ಸೀನಪ್ಪನವರು ಕೊಡುಗೆ ಅನನ್ಯ. ಒಂದು ಕಾಲದಲ್ಲಿ ಎಸ್ ಮುನಿಸ್ವಾಮಿ ಅವರು ತನುಮನ ಧನವನ್ನ ಸಮುದಾಯದ ಒಳತಿಗಾಗಿ ಸಮರ್ಪಿಸಿದರು. ತದನಂತರ ಅಧ್ಯಕ್ಷರಾಗಿ ಮೇಸ್ತ್ರಿ ಸೀನಪ್ಪನವರು ಅಧಿಕಾರ ಸ್ವೀಕಾರ ಮಾಡಿದ ನಂತರ 4 ಗೋಡೆಗಳ ಮಧ್ಯದಲ್ಲಿ ಸೀಮಿತವಾಗಿದ್ದ ಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನ ತಾಲೂಕು ಆಡಳಿತ ಸಹಯೋಗದಲ್ಲಿ ಸಾರ್ವಜನಿಕವಾಗಿ ಆಚರಣೆ ಮಾಡಲಾಗುತ್ತಿದೆ. ಇದು ಅವರ ಬದ್ಧತೆಯಾಗಿ ಈ ಹಿನ್ನೆಲೆಯಲ್ಲಿ ಸಮುದಾಯದ ಮುಖಂಡರು ಸೀನಪ್ಪನವರು ಕೈ ಬಲಪಡಿಸಬೇಕು ಎಂದರು. సముదాయం ఒగ్గట్టుగా ఉంటే రాజకీయంలోకి అన్ని అనుకూలాలు దొరుకుతుంది. పంచాయతీ మెంబర్ కావచ్చు, చైర్మన్ కావచ్చు, టీపీ కావచ్చు, జడ్పీ కావచ్చు. ముందుకు చెప్పలే ఎమ్మెల్యే జస్సి ఇది అదేలేదు కదా లేదా బుద్ధికి ఎమ్మెల్యే ఎంపీ ఎస్సీ మీరు తీసుకొని గెలిచే కొయ్యలే డి ఉండప్ప డి అంటే చెప్పడానికి ఈయన పెద్ద డిమాండ్ నాకు. నేను చూసి ఎమ్మెల్యే అవుతే అందుకు ఇట్లా వాళ్ళకి టోబర్లు ఇప్పియాలంట. ఎవరు గట్టికి లేదో వాళ్ళకి టోబర్లు ఇప్పియాలంట. ఇచ్చినప్పుడు ఈ డిమాండ్. కానీ ఆ డిమాండ్ కూడా టైం వచ్చినప్పుడు ఏమేమో చేసిండామంట ఆ టోప్ ఇప్పించేదా ఏపిస్తాం కదా. ಅದರಿಂದ ಇಷ್ಟೇ ಹೇಳ್ತೀನಿ, ಶ್ರೀಕೃಷ್ಣ ಪರಮಾತ್ಮ ಮಾಡಿರ್ತಕ್ಕಂಥ ಎಲ್ಲ ತಂತ್ರಗಳು ಸಮುದಾಯದಲ್ಲಿದೆ, ನೀವು ಬಳಸ್ಕೊಳ್ತಾ ಇಲ್ಲ. ಬೇರೆಯವರ ಕಪಿಮುಷ್ಟಿಯಲ್ಲಿ ಬಂದಿ ಆಗ್ಬಿಟ್ಟಿದ್ದೀರಿ. ಕಪಿಮುಷ್ಟಿನ ಆಚೆ ಬನ್ನಿ. ಸರ್ಕಾರ ನಿಮಗೆ ಸಿದ್ದರಾಮಯ್ಯ ಸರ್ಕಾರ, ಡಿ ಕೆ ಶಿವಕುಮಾರ್ ಸರ್ಕಾರ ನಿಮಗೆ ಎಲ್ಲ ಸೌಲಭ್ಯ ಮಾಡಿಕೊಟ್ಟಿದ್ದೀವಿ. ಇವತ್ತು ನಾವು ನಮ್ಮ ಸರ್ಕಾರದಲ್ಲಿ ಜಾತಿ ಮತ ಭೇದ ಯಾವುದೂ ಇಲ್ಲದೆ ಸರ್ವರಿಗೂ ಕೂಡ 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ. ಗ್ಯಾರಂಟಿಗಳು ಪಕ್ಷ ನೋಡಿ, ಪಾರ್ಟಿ ನೋಡಿ, ವ್ಯಕ್ತಿ ನೋಡಿ, ಜಾತಿ ನೋಡಿ ನಾವು ಕೊಡಲಿಲ್ಲ. ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಗುಣ ಏನಪ್ಪಾ ಅಂದ್ರೆ ಸರ್ವರು ಅಭಿವೃದ್ಧಿ ಆಗಬೇಕು. ವಿಶೇಷವಾಗಿ ಹಿಂದುಳಿದವರು, ಅಲ್ಪಸಂಖ್ಯಾತರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಈ ಸಮುದಾಯಗಳು ಒಗ್ಗಟ್ಟಾದರೆ ಮಾತ್ರ ಈ ಸರಿ ಸಮಾಜದಲ್ಲಿ ನಾವು ಸಮಾನವಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಶ್ರೀಕೃಷ್ಣ ಕಂಡಂತ ಕನಸನ್ನ ನಡೆಸಲಿಕ್ಕೆ ಅನುಕೂಲ ಆಗ್ತದೆ. ಮನೆ ನೋಡಿ మీరెంత ఒకటి అవుతుంది. దాని ప్రతిఫలం ఇవ్వద్దు. ఎమ్మెల్సీ ఎలక్షన్ల డిసి శ్రీనివాస్ వాళ్ళు హైయెస్ట్ ఓట్ తీసుకోండి.
ಇದು ಉದಾಹರಣೆ ರೀ, ತೆಗೆದುಕೋಬೇಕು ನೀವೆಲ್ಲ ಕೂಡ. ಮೊನ್ನೆ ನೀವು ಯಾವತ್ತು ಒಂದಾಗಿ ಶ್ರೀರಣ್ಣವ್ರ ಮುಖಂಡರು ಮುಂದೆ ನಕ್ಕಿದ್ರು, ನಿಮ್ಮನ್ನ ಎಲ್ಲ ಸಮುದಾಯ ಪಾಲನೆ ಮಾಡ್ತು. ಬಂಗಾರಪೇಟೆ ತಾಲೂಕಲ್ಲಿ